ರಿಯಲ್ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಪ್ರೇಮ ಹೋಗಿ ಖುಷಿಯಿಂದ ರಾಮ್ ನನಗೆ ಎಷ್ಟು ಖುಷಿಯಾಗಿ ಹೋಗ್ಬೇಕಾದ್ರೆ ಅಷ್ಟು ಕೋಪ ಮಾಡಬೇಕು, ಯಾಕೆ ಎಷ್ಟು ಖುಷಿಯಾಗಿ ನಾನು ನೋಡು ಆ ಸ್ನೇಹ ಮನೇಲಿಲ್ಲ, ಸ್ನೇಹ ಕಲ್ಯಾಣಿ ಅಂತ ಮುಂದೆ 4 ತಲೆಗೆ ಬಂದು ದೊಡ್ಡಮ್ಮ ಕೋಪ ಮಾಡ್ಕೊಳಲ್ಲೇನು ಅಂತಂದರೆ ಮೊದಲು ಕೋಪ ಮಾಡಿಕೊಂಡ್ರು. ಆದರೆ ನನಗೆ ಸಮಾಧಾನ ಆಯ್ತಲ್ಲ ಅದು ಮುಖ್ಯ. ನಾನು ಏನಾದರೂ ಹೋಗಿಲ್ಲ ಅಂದರೆ ದೊಡ್ಡ ಅನಾಹುತ, ದೊಡ್ಡ ಅಪಾಯ ಆಗ್ಬಿಡ್ತಿದೆ ಅಂತೆಲ್ಲ ಹೇಳಿ ರಾಮ್ನ ಕೈ ಹಿಡ್ಕೊಂಡು ಗಿರ್ರ ಅಂತ ತಿರ್ಸ್ತಾ, ರಾಮ್ನ ಕೈ ಹಿಡ್ಕೊಂಡು ಗಿರ್ರ ಅಂತ ತಿರ್ಸಿ ಬಿದ್ದು ಬಿಡ್ತಿದ್ಲ. ರಾಮ ಹಿಡ್ಕೊತಾನ. ಇದು ಇವತ್ತು ಇಲ್ಲಿ ಇವ್ರದ್ದಾಗಿರೋದು. ನೆಕ್ಸ್ಟ್ ಈ ಕಡೆ ಇಲ್ಲಿ ಚಕ್ರ ಬಂದು ಬಿದ್ದಿರ್ತಾಳಲ್ಲ, ಇವಳನ್ನ ಹಿಡ್ಕೊಂಡು ಕಾವ್ಯ ಅವ್ರನ್ನ ಮಹಾದೇವ ಎತ್ಕೊಂಡು ಬರ್ತಾನೆ. ಮಹಾದೇವ ಎತ್ಕೊಂಡು ಬಂದು ರೂಮಲ್ಲಿ ಮಲಗಿಸಿ ಜ್ವರ ಜಗ್ಗಿ ಬಂದಿರೋದು ನೋಡಿ ಒದ್ದೆ ಬಟ್ಟೆ ಹಾಕಿ ಇದು ಮಾಡಿದಾರೆ ನೋಡಿ. ಪಿ ಜಿ ಓನರ್ ಬಂದು ಏನೋ ಮಾಡ್ತೀನಿ, ಬೇಡವಾ ಜ್ವರ ಬಂದಿದೆ ಬೇಡವಾ ಅಂದರೆ, ಇಲ್ಲ ನಾನು ರಿಸರ್ಚ್ ಪೇಪರು ನಮ್ಮ ವಿ ಸಿ ಇವಾಗೇನೋ ಪರ್ಮಿಷನ್ ಕೊಟ್ಟಿದ್ದೆ, ಮತ್ತು ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರೆ ನಂಗೆ ತುಂಬ ಕಷ್ಟ ಆಗ್ತೈತಿ, ಇಲ್ಲ ಬೇಡ ಓದ್ಕೊಬೋದು. ಯಾರಪ್ಪ ನೀನು, ಎದಕ್ಕೆ ಅಲ್ಲಿ ವಾಚ್ಮನ್ ಕೆಲಸ ಬಿಟ್ಟು ಇಲ್ಲಿ ಎದಕ್ಕೆ ಬಂದು ನೀನು ಹಂಗೆ ಹಿಂಗೆ ಅಂತ ಅವರು ಹೇಳಿದರು. ಹೇಳಿದಾಗ ಆವಾಗ ಪ್ರೇಮ ಇದ್ದು ಇದು ಹೇಳ್ತಾಳೆ. ಆವಾಗ ಏನಾಗಲ್ಲ ಸುಮ್ಮನೆ ಇರು, ಕಾವ್ಯ ಇದ್ದು ಏನಾಗಲ್ಲ ಸುಮ್ಮನೆ ವಾಚ್ಮ್ಯಾನ್ ಬಂದು ಪಿ ಜಿ ಓನರ್ ಬಂದು ಹೊರಗೆ ನಡೀತಾ ನೀನು, ಹೊರಗಡೆ ನಡಿಯಪ್ಪ ನೀನು ಅಂತೆಲ್ಲ. ಅದು ಇಲ್ಲಪ್ಪ ಹುಡುಗಿಗೆ ಹುಷಾರಿದ್ದಿಲ್ಲ, ನೀನು ಹಿಂಗೆಲ್ಲ ಒಳಗೆ ಬರಬಾರ್ದು ನಡಿ ಅಂತೆಲ್ಲ ಹೇಳಿ ಕಳಿಸ್ಬಿಡ್ದು. ಹಾಗೆಲ್ಲ ಈ ಕಡೆ ಇವ್ರು ಬಂದು ಇಲ್ಲ ಕಣೆ ಅವಳು ನಿನಗಲ್ಲೇ ಹೊಡೆದಿದ್ದು, ನನಗೆ ಹೊಡೆದಿದ್ದಾಳ, ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳಿದ. ಅತ್ತೆ ಸೊಸೆ ಇಬ್ಬರು ಮಾತಾಡ್ತಾಯಿದ್ದ. ಎಲ್ಲ ಅತ್ತೆ ಎಲ್ಲರ ಮುಂದೆ ನನ್ನ ಜುಟ್ಟು ಹಿಡಿದು ನನಗೆ ಹೊಡೆದು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು, ಇದಕ್ಕೆಲ್ಲ ಬೆಲೆ ಕಟ್ಟಲ್ಲ, ಅವಳೇನು ಇವತ್ತು ಗೆದ್ದಿರ್ಬೋದು, ಅವಳು ಕೊಚ್ಚೆ ಅನ್ಕೊಳ್ಳ ನಾವು ಕೆಂಡ ಅಂತ ಗೊತ್ತಿಲ್ಲ ಅವಳಿಗೆ ಅಂತೆಲ್ಲ ಹೇಳ್ತಿದ್ರು. ಈ ಕಡೆ ಅವರು ವಾಚ್ಮ್ಯಾನ್ ಅವ್ರಿಗೆ ಹೋಗು ಅಂತೆಲ್ಲ ಕಳೆ ಬಿದ್ದಿರ್ತಾರೆ. ಈ ಕಡೆ ಮಹಾದೇವ್ ಫೋನ್ ಮಾಡ್ತಾನೆ ಪ್ರೇಮಗೆ. ಪ್ರೇಮ ಆಸ್ಪತ್ರೆ ಹತ್ರ ಕಾಂಪೌಂಡ್ರ್ ಕೆಲಸ ಮಾಡಿ ಅದು ಕಾವ್ಯ ಅವರೇ ಅಂತೆಲ್ಲ ಹೇಳಿದೆ. ಹೇಳಿ ಮಹಾದೇವ್ ಅವ್ರು ಏನಂದರೆ, ಕಾವ್ಯಗೆ ತುಂಬ ಜ್ವರ ಬಂದು ಮೈ ಕೆಂಡ ಥರ ಸುಡ್ತಾ ಇದೆ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂದಾಗ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಗಂಡ ಮುಂದೆ ಹೇಳ್ತಾರೆ. ರಾಮ ಮುಂದೆ ನಾನು ಬರ್ತೀನಿ, ನಾನು ಹೋಗ್ತೀನಿ ಅಂದರೆ, ಇಲ್ಲ ನಾನು ಬರ್ತೀನಿ, ನಾನು ಚೆಕ್ ಮಾಡ್ತೀನಿ, ಮತ್ತು ನೀವು ಆರೈಕೆ ಮಾಡ್ದಂಗೆ ಇಲ್ಲ ಬೇಡ ರಾಮ್ ನೀನು ಇಲ್ಲೇ ಇರು, ಇಲ್ಲಿ ಪೇಷಂಟ್ಗೆ ತೊಂದರೆ ಆಗ್ತದೆ, ನಾನು ಹೋಗ್ತೀನಿ ಅಂತೆಲ್ಲ ಹೇಳಿ ಅಲ್ಲಿ ಎಲ್ಲರ ಮನೇಲಿ ನೋಡು ಅಲ್ಲಿ ಬಾ ಲೆಕ್ಕ ನೋಡ್ಕ, ಅದು ಮಾಡು ಇದು ಮಾಡಂದ್ರೆ ಏನು ಮಾಡಲ್ಲ, ಸುಮ್ಮನೆ ಕುಂತಿರ್ತೀಯ ಅಂತ ಅವ್ರ ಮಾವ ಕಿಟ್ಟಿಗೂ ಬೈತಿದ್ರು. ಈ ಕಡೆ ಡೈನಿಂಗ್ ಟೇಬಲ್ಲಿ ಪ್ಲೇಟ್ ಜೋಡಿಸ್ತಾ ಇರ್ತಾಳೆ. ಡೈನಿಂಗ್ ಟೇಬಲಲ್ಲಿ ಪ್ಲೇಟ್ ಜೋಡಿಸ್ತಾ ಇರ್ಬೇಕಾದ್ರೆ ಸರಿ ಅಂತೆಲ್ಲ ಹೇಳಿ ಪ್ರೇಮನ ಕಳಿಸಿ ಡಾಕ್ಟ್ರು ಚೆಕ್ ಮಾಡ್ತಾ ಇರ್ತಾರೆ, ಪೇಷಂಟ್ಗಳಿಗೆ ಚೆಕ್ ಮಾಡ್ತಾ ಇರ್ಬೇಕು. ಈ ಕಡೆ ಪ್ರೇಮ ಸರಿ ಇವು ಪ್ಲೇಟ್ ಜೋಡಿಸ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಕಲ್ಯಾಣಿ ಒಬ್ಬರೇ ಎದ್ದು ನಿಂತಿದ್ದು ನೋಡಿ ಶ್ರೀಧರ್ಗೆ ತುಂಬ ಅಂದರೆ ತುಂಬ ಶಾಕ್ ಆಗುತ್ತೆ. ಅದಕ್ಕೆ ಏನಾದರೂ ಹೆಲ್ಪ್ ಬೇಕಂದರೆ ಏನಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಪಂಚಮಿಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಸ್ವಲ್ಪ ನಿಂತಂಗೆ ಮಾಡಿ ನೀರು ತೊಗೊಂಡು ನೀರು ಕುಡಿದ. ಓ ಅಕ್ಕ ನೀವು ಎಷ್ಟು ಚೆನ್ನಾಗಿ ರಿಕವರ್ ಆಗಿಬಿಟ್ರಿ ಅಂತ ದಾಮಿನಿ ಒಳಗೆ ಕೂಲ್ಕೊಂತ ಹೇಳ್ತಿರ್ದ. ನೋಡಿ ಶ್ರೀಧರ್ ನನ್ನ ಕೆಲಸ ನಾನೇ ಮಾಡ್ಕೋಬೋದು ಅಂತೆಲ್ಲ ಹೇಳಿ ನೀರು ಕುಡಿದು ತೋರಿಸ್ತಾನೆ. ಚೆನ್ನಾಗಾಯ್ತು ಬಿಡೋದಕ್ಕೆ ನೋಡಿ ನೀವು ಆ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಈ ಕಡೆ ಖುಷಿ ಪಡ್ತಾ, ಈ ಕಡೆ ನೋಡು ಸ್ನೇಹ ಬಂದು ಸ್ನೇಹ ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಕೊಟ್ಟಿಗೆ ನೀವು ರಿಕವರ್ ಆಗಿಬಿಟ್ರೆ. ಈ ಕಡೆ ಪ್ರೇಮ ಸ್ನೇಹ ಅವ್ರ ಅತ್ತೆನೂ ಸ್ನೇಹ ಇಬ್ಬರು ಯಾರಿಗೂ ಫೋನ್ ಮಾಡಿ ಎಂಥ ಟ್ಯಾಬ್ಲೆಟ್ಸ್ ಕೊಟ್ಟಿದೆ, ರಿಕವರ್ ಆಗೋದಿಲ್ಲ, ಕಂಪ್ಲೀಟ್ ರಿಕವರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾರು ಸುಳ್ಳು ಇಲ್ಲ ನಾವೇ ನೋಡಿದ್ವಿ ಅಂತ ಅಂದರೆ ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿ ಒಟ್ಟು 5 ಡೋಸಸ್ ಕೊಡ್ತೀವೋ ಏನು ಮಾಡ್ತೀವೋ ಮೊದಲಿನ ಥರ ಹಾಳಾಗಬೇಕು ಮೂಲಿಗೆ ಬೀಳಬೇಕು ಅಂತೆಲ್ಲ ಹೇಳ್ದ. ಇದೇ ಟೈಮಿಗೆ ಇವಾಗ ಮಹಾದೇವ ಪ್ರೇಮನ ಪಿಕಪ್ ಮಾಡಲಿಕ್ಕೆ ಕರ್ಕೊಂಡು ಹೋಗಿ ಪಿ ಜಿಗೆ. ಅದೇ 2ನೇ ರೂಮಲ್ಲಿ ನೋಡು ಕಾವ್ಯ ಇರೋದು ಅಂತೆಲ್ಲ ಹೇಳ್ದಾನ. ಹೌದಾ ಸರಿ ಇರೋದು ನಾನೇ ಹೋಗ್ತೀನಿ ಅಂದರೆ ಇಲ್ಲಿ ಬರ್ತಾಳ. ಪಿ ಜಿ ಒಳಗೆ ಬಂದ ಹಲೋ ಮೇಡಮ್ ಸಾರ್ ಅಂತೆಲ್ಲ ಯಜಮಾನ್ರಿ ಅಂದರೆ ಯಾರು ಹೊರಗೆ ಬರೋಲ್ಲ. ಪ್ರೇಮ ಒಳಗೆ ಹೋಗಿದ್ದ. ಆ ಕಡೆ ಅದೇ ಟೈಮಿಗೆ ಇವರು ಪಿ ಜಿ ಓನರ್ ಬಂದು ಬೈದು ಬಿಡ್ತಾರೆ. ಏನಮ್ಮ ನೀನು ಎದಕ್ಕಮ್ಮ ಬಂದಿಯಾ ಇಲ್ಲಿ ಅಂತೆಲ್ಲ ಹೇಳಿದಾಗ, ಇಲ್ಲ ಸರ್ ಅದು ನಮ್ಮ ತಂಗಿಗೆ ಹುಷಾರಿಲ್ಲ ಅಂತೆಲ್ಲ ಹೇಳಿದಾಗ ಅವಾಗ ಕಾವ್ಯ ಇದು ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಿಡ್ತೆ. ಇದನ್ನೆಲ್ಲ ಮಾದೇವಿ ಕೇಳಿಸ್ಕೊಂಡು ಏನೋ ಅವ್ರ ಅಕ್ಕ ಅಂತೆ ಬಿಡಪ್ಪ ಹುಷಾರಿಲ್ಲ ಅಂತೆಲ್ಲ ಹೇಳಿದಾಗ, ಏನೋ ಇಷ್ಟೊತ್ತು ವಾಚ್ಮೆನ್ ಡ್ಯೂಟಿ ಮಾಡಲಾರ್ದೆ ಈಗ ಬಂದು ಇವಳು ಪರವಾಗಿ ಹೋಗಲ್ಲ ಆಗ್ತದೆಯಾ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಈ ಕಡೆಯಿಂದ ಕಾವ್ಯದ್ದು ನನಗೆ ಆ ಅಕ್ಕ ಗಂಡ ಅಂತ ಏನು ಬೇಡ ಅಕ್ಕ, ಇಲ್ಲ ನಾನು ಒಬ್ಬಳೇ ಬದುಕ್ತೀನಿ ಅಂತೆಲ್ಲ ಹೇಳಿ ಬಾಕಲು ಮುಚ್ಚಿಬಿಡ್ತಾ. ಆ ಕಡೆ ಪ್ರೇಮ ತುಂಬ ಅಂದರೆ ತುಂಬ ಬೇಜಾರಾಗ. ನೆಕ್ಸ್ಟ್ ಎಪಿಸೋಡಲ್ಲಿ ಇವರು
ಸಾಂಬಾರು ಅಡುಗೆ ಎಲ್ಲ ಮಾಡಿದೆ. ಇದೇನು ಅಡುಗೆ ಮಾಡಿದರೆ ಇದು ಸಾಂಬಾರು ಮನುಷ್ಯರ ಥರ ತಿನ್ನೋ ಥರನ ಇದೆ, ಇದೆಲ್ಲ ಬೇಡ, ಇದು ಚೆನ್ನಾಗಿರಲ್ಲ ಅಂತೆಲ್ಲ ಹೇಳಿ ಆ ಸಾಂಬಾರು ನನ್ನ ತಂಗಿಗೆ ಹುಷಾರಿಲ್ಲ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಪ್ರೇಮನೇ ಅಡುಗೆ ಮಾಡಿ ತೊಗೊಂಡೋಗಿ ಕೊಡ್ತಲ್ಲ. ಪ್ರೇಮನೇ ಅಡುಗೆ ಮಾಡಿ ತೊಗೊಂಡೋಗಿ ಕೊಟ್ಟಾಗ ಅವರು ತಂಗಿ ಖುಷಿಯಿಂದ ಊಟ ಮಾಡೋದು. ಅಬ್ಬಾ ಈ ಥರ ಊಟ ಮಾಡಿ ಎಷ್ಟು ದಿವಸ ಆಗೈತೆ, ಸೇಮ್ ನಮ್ಮಮ್ಮ ಮಾಡಿರೋ ಅಡುಗೆ ಥರನೇ ಇದೆ ಅಂದರೆ ನೋಡಿ ನೀನು ಹೊರಗಿಂದ ನಾನು ಎಷ್ಟೇ ದ್ವೇಷ ಮಾಡಿದೆ ಕೂಡ ಆದರೆ ನಾನು ಮಾಡಿರೋ ಅಡುಗೆನೇ ತುಂಬ ಇಷ್ಟಪಟ್ಟು ತಿಂತೀಯ. ನನ್ನ ತಂಗಿ ಹುಷಾರಿಲ್ಲ, ನನ್ನ ತಂಗಿ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ತಾಳೆ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾನೆ. ನಾಳೆ ಎಪಿಸೋಡ್ ಆಗಿರುತ್ತೆ ಇದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಜಿನಲ್ಲಿ ಪ್ರೇಮನೇ ಅಡುಗೆ ಮಾಡ್ತಾಳೆ ನಾಳೆ ಎಪಿಸೋಡ್. ಇಲ್ಲಿ ದಾಮಿನಿ ಮತ್ತು ಅವರಮ್ಮ ಮತ್ತು ಅವರು ಸ್ನೇಹ ಎಲ್ಲರೂ ಇಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ಬಟ್ ಕಿಟಿ ಯಾಕೋ ಇವ್ರ ಜೊತೆ ದಾಮಿನಿ ಜೊತೆ ಆಗಲಿ ಅಥವಾ ಸ್ನೇಹ ಜೊತೆ ಆಗಲಿ ಒಂದಾಗಿಲ್ಲ. ಅದು ಎದಕ್ಕಂತ ಇನ್ನೂ ಟ್ವಿಸ್ಟ್ ಇಟ್ಟಿದ್ದಾರೆ. ನಾಳೆ ಎಪಿಸೋಡ್ ಅಥವಾ ಇನ್ನೊಂದು ಮುಂದಿನ ಎಪಿಸೋಡಲ್ಲಿ ಗೊತ್ತಾಗೈತಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.